ನನ್ನ ಹತ್ರ ತುಂಬಾ ಜನ ಬಂದು ಹೇಳ್ತಾ ಇರ್ತಾರೆ, ನನ್ನ ಲೈಫಲ್ಲಿ ಇದು ನಡೆದಿದೆ, ಇಷ್ಟು ಕಷ್ಟಗಳಿವೆ, ಇದು ಉತ್ತರಗಳನ್ನ ನಾನು ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಜನಗಳು ಇದನ್ನ ಹೇಳ್ತಾ ಇದ್ದಾರೆ, ಓಕೆ ಅನ್ಸುತ್ತೆ, ಬಟ್ ಸರಿ ಅನ್ನಿಸ್ತಾ ಇಲ್ಲ. ನನ್ನ ಮನ್ಸು ಇದನ್ನ ಹೇಳ್ತಾ ಇದೆ, ಸರಿ ಅನ್ನಿಸ್ತಾ ಇಲ್ಲ. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ನನಗೆ ನಾನೇ ಹಿಂಸೆ ಆಗ್ಬಿಟ್ಟಿದ್ದೀನಿ ಅಂತ. ಇಂಥ ಸಂದರ್ಭಗಳಲ್ಲಿ ದೇವ್ರ ಹತ್ರ ಮಾತಾಡಿ. ದೇವ್ರ ಮನೆಗೆ ಹೋಗಿ, ಇಲ್ಲ ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಮಾಡಿ, ಮಾಡದಿದ್ರು ಪರವಾಗಿಲ್ಲ, ದೇವ್ರ ಎದುರುಗಡೆ ಕುತ್ಕೊಂಡು ಮಾತಾಡೋಕೆ ಶುರು ಮಾಡಿ. ಯಾವುದೇ ಫಿಲ್ಟರ್ ಇಲ್ಲದೆ ಮಾತಾಡೋಕೆ ಶುರು ಮಾಡಿ. ಏನು ಮುಚ್ಚಿಡಬೇಕು ಅಂತಿಲ್ಲ. ನಂಗೆ ಇದು ಆಗಿದೆ ಜೀವನದಲ್ಲಿ, ಇಷ್ಟು ಕಷ್ಟಗಳಿವೆ, ನಂಗೆ ಇದು ಅನಿಸ್ತಾ ಇದೆ, ಬಟ್ ಇದು ತಪ್ಪು ಅಂತ ಅನಿಸ್ತಾ ಇದೆ, ನನ್ನ ಮನಸ್ಸು ಹೀಗೆ ಯೋಚನೆ ಮಾಡ್ತಾ ಇದೆ, ಅದು ತಪ್ಪು ಅನ್ನಿಸ್ತಾ ಇದೆ. ಯಾವುದೇ ಫಿಲ್ಟರ್ ಬೇಡ, ಎಲ್ಲವನ್ನೂ ಹೇಳ್ಕೊಡಿ. ಈಗ ನಮ್ಮ ಬಗ್ಗೆ ಎಲ್ಲರಿಗೂ ಒಂದು ಗೊತ್ತಿರುತ್ತೆ, ಎಲ್ಲವನ್ನೂ ಒಬ್ಬರಿಗೆ. ಆದ್ರೆ ನಾವು ಅವ್ರ ಜೊತೆ ಕುತ್ಕೊಂಡು ಮಾತಾಡೋಕೆ ಶುರು ಮಾಡಿದಾಗ ತಾನೇ ಅವ್ರು ನಮ್ಮ ಹತ್ರ ವಾಪಸ್ ಮಾತಾಡೋಕ್ಕಾಗೋದು. ಸೊ ದಿನಾ ಮಾತಾಡೋಕೆ ಶುರು ಮಾಡಿದಾಗ ದೇವ್ರು ಒಂದ್ ದಿವಸ ಮಾತಾಡ್ತಾನೆ. ಹೇಗೆ ತಾಯಿ ಮಗುಗೆ ಜೋಗುಳ ಹಾಡ್ದಾಗೆ, ಮಗು ನಿದ್ದೆ ಹೋದ್ಮೇಲೆ ಆತ್ಮಕ್ಕೆ ಜೋಗುಳ ಕೇಳಿಸ್ತಾ ಇರುತ್ತೆ, ಇನ್ನೂ ನೆಮ್ಮದಿಯಾಗಿ ನಿದ್ದೆ ಮಾಡುತ್ತೆ ಮಗು. ಹಾಗೆ ದೇವ್ರು ಒಂದಿನ ಮಾತಾಡ್ತಾನೆ. ಅವ್ನು ಮಾತಾಡಿ ನಮ್ಗೆ ಕೇಳಿಸ್ದೆ ಹೋಗ್ಬೋದು, ಆದ್ರೂ ನಮಗ್ ಕೇಳಿಸಿರುತ್ತೆ. ನಾವು ಮಾತಾಡೋ ಎಷ್ಟು ಮಾತುಗಳು ನಮಗೆ ಕೇಳಿಸ್ದೆ ಹೋಗ್ಬೋದು, ಅವನಿಗೆ ಕೇಳಿಸಿರುತ್ತೆ. ಈ ಕಾನ್ವರ್ಸೇಷನ್ ಆದಾಗ ಮನಸ್ಸು ಹಗುರ ಆಗೋಕ್ ಶುರು ಆಗುತ್ತೆ. ನಂಬಿಕೆ ಇದ್ದಲ್ಲಿ ಉತ್ತರಗಳು ಸಿಗೋಕ್ ಶುರು ಆಗುತ್ತೆ. ಯಾವತ್ತು ದೇವ್ರ ಪೂಜೆ ಮಾಡಬಾರ್ದು, ಅವನ ಎದುರುಗಡೆ ಕುತ್ಕೋಬಾರ್ದು ಅಂತ ಅನ್ಸುತ್ತೋ ಅವತ್ತೇ ಕುತ್ಕೋಬೇಕು. ಯಾಕಂದ್ರೆ ಆಗ ನಿಮಗೆ ಯಾವುದೋ ಉತ್ತರ ಸಿಗಬಾರ್ದು ಅಂತ ಯಾವುದೋ ಶಕ್ತಿ ತಡೀತಾ ಇದೆ ನಿಮ್ಮನ್ನ ಅಂತ ಅರ್ಥ. ಸೊ ಜೀವನದಲ್ಲಿ ಆ ತರ ಪರಿಸ್ಥಿತಿಲಿದ್ರೆ ಇವತ್ತಿಂದ ದಿನಾ ಪೂಜೆ ಮಾಡಕ್ ಶುರು ಮಾಡಿ, ದಿನಾ ಅವನ ಜೊತೆ ಮಾತಾಡೋಕ್ ಶುರು ಮಾಡಿ. ಉತ್ತರಗಳು ಸಿಗುತ್ತೆ ನಂಬಿಕೆ ಇದ್ದಲ್ಲಿ. ಯೋಚನೆ ಮಾಡಿ, ದೇವರ ಎದುರುಗಡೆ ಕುತ್ಕೊಂಡು ಮಾತಾಡಿ.